ಸಿಎಂ ಮೇಲೆ ಆರೋಪ ಮಾಡಿದ್ರು, ಅರೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ರು ಸರ್. ಹೋಮ್ ಮಿನಿಸ್ಟರ್ ಸದನದಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು, ತಾವು ಕೂಡ ಅದನ್ನ ಬಿಡಪ್ಪ, ಕಾನೂನು ಕ್ರಮ ಕೈಗೊಳ್ತದೆ. ಸರ್, ಧರ್ಮಸ್ಥಳದ ತಪ್ಪೊಪ್ಪಿಗೆ ಹೇಳಿದ್ದಾರೆ ಸರ್, ಮಾಸ್ಕ್ ಬ್ಯಾನ್ ಒಪ್ಕೊಂಡಿದ್ದಾರೆ ಸರ್. ಆರೋಪ ಯಾವುದೋ ಒಂದು ಗುಂಪು ಹೇಳಿತ್ತು, ಅದಕ್ಕೆ ಈ ರೀತಿ ಮಾಡಿದೆ ಅಂತ ತಪ್ಪೊಪ್ಪಿಗೆ ಹೇಳಿದ್ದಾರೆ ಸರ್. ಅದು ನೀವು ಷಡ್ಯಂತ್ರ ಅಂತಿದ್ರೆ ಅದಕ್ಕೆ ಪೂರಕವಾಗಿ ಆ ರೀತಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ನೋಡಪ್ಪ, ಇದೆಲ್ಲ ಬಹಳ ಹಿಂದಿಂದನೂ ಈ ಸ್ಟೇಟ್ಮೆಂಟ್ ಕೊಡಲ್ಲ, ಚೀಫ್ ಮಿನಿಸ್ಟರ್ ಮೇಲೆ ಹೇಳಿದ್ದಾರೆ. ಈಗ ಅವ್ರ ಪಾರ್ಟಿ ಲೀಡರ್ ಮೇಲೆ ಹೇಳೋರಲ್ಲ, ಅದಕ್ಕೆ ಈಗ ಬಿಜೆಪಿಯವ್ರು ಮಾತಾಡ್ತಾರೆ. ಅವ್ರ ಪಾರ್ಟಿ ಲೀಡರ್ ಮೇಲೆ ಅವನೇ ಮಾತಾಡಿದ್ದಾರೆ. ಅವನು ಅವ್ರ ಪಾರ್ಟಿ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ. ಅರ್ಥ ಆಯ್ತಾ? ಈಸ್ ಎ ಬಿಜೆಪಿ ಕಾರ್ಯಕರ್ತನೇ. ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ತೆಗೆದು ನೋಡಿ, ಆಮೇಲೆ ಗೊತ್ತಾಗ್ತದೆ. ಸಿಎಂ ಮೇಲೆ ಆರೋಪ ಮಾಡಿದ್ರು, ಅರೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ರು ಸರ್. ಹೋಮ್ ಮಿನಿಸ್ಟರ್ ಸದನದಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು, ತಾವು ಕೂಡ ಅದನ್ನ ಬಿಡಪ್ಪ, ಕಾನೂನು ಕ್ರಮ ಕೈಗೊಳ್ತದೆ. ಸರ್, ಧರ್ಮಸ್ಥಳದ ತಪ್ಪೊಪ್ಪಿಗೆ ಹೇಳಿದ್ದಾರೆ ಸರ್, ಮಾಸ್ಕ್ ಬ್ಯಾನ್ ಒಪ್ಕೊಂಡಿದ್ದಾರೆ ಸರ್. ಆರೋಪ ಯಾವುದೋ ಒಂದು ಗುಂಪು ಹೇಳಿತ್ತು, ಅದಕ್ಕೆ ಈ ರೀತಿ ಮಾಡಿದೆ ಅಂತ ತಪ್ಪೊಪ್ಪಿಗೆ ಹೇಳಿದ್ದಾರೆ ಸರ್. ಅದು ನೀವು ಷಡ್ಯಂತ್ರ ಅಂತಿದ್ರೆ ಅದಕ್ಕೆ ಪೂರಕವಾಗಿ ಆ ರೀತಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ನೋಡಪ್ಪ, ಇದೆಲ್ಲ ಬಹಳ ಹಿಂದಿಂದನೂ ಈ ಸ್ಟೇಟ್ಮೆಂಟ್ ಕೊಡಲ್ಲ, ಚೀಫ್ ಮಿನಿಸ್ಟರ್ ಮೇಲೆ ಹೇಳಿದ್ದಾರೆ. ಈಗ ಅವ್ರ ಪಾರ್ಟಿ ಲೀಡರ್ ಮೇಲೆ ಹೇಳೋರಲ್ಲ, ಅದಕ್ಕೆ ಈಗ ಬಿಜೆಪಿಯವ್ರು ಮಾತಾಡ್ತಾರೆ. ಅವ್ರ ಪಾರ್ಟಿ ಲೀಡರ್ ಮೇಲೆ ಅವನೇ ಮಾತಾಡಿದ್ದಾರೆ. ಅವನು ಅವ್ರ ಪಾರ್ಟಿ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ. ಅರ್ಥ ಆಯ್ತಾ? ಈಸ್ ಎ ಬಿಜೆಪಿ ಕಾರ್ಯಕರ್ತನೇ. ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ತೆಗೆದು ನೋಡಿ, ಆಮೇಲೆ ಗೊತ್ತಾಗ್ತದೆ.